ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಂದು ರೈತರ ಚಾನಲ್. ರೈತರಿಗಾಗಿ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ನಾನು ಸಾಕಷ್ಟು ಬೇರೆ ನಿಮ್ಮಂದ ನಾನು ಹೇಳ್ಕೊಂತಿದ್ದೆ. ಇವತ್ತೊಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು. ನಾವು ಸಾಕಷ್ಟು ಅಗ್ರಿಕಲ್ಚರ್ ವಿಚಾರವಾಗಿ ಹೇಳ್ಬೇಕಂದ್ರೆ ನಮ್ಮದು ಡ್ರೈ ಲ್ಯಾಂಡ್ನಲ್ಲೇ ನಾನು ಜಾಸ್ತಿ ವಿಡಿಯೋಗಳು ಮಾಡಿದ್ದೆ. ಮೆಕ್ಕೆಜೋಳ ಆಗಿರ್ಬೋದು, ಅಲ್ಲಿ ಬಿತ್ತನೆ ಮಾಡಬೇಕಾದಾಗ ಯಾವ ಥರ ಸೀಡ್ ಡ್ರಮ್ ಹೆಂಗೆ ಯೂಸ್ ಮಾಡ್ತಿದ್ರು, ಹಂಗೆ ಇವತ್ತು ನಾನು ಭತ್ತದ ನಾಡು ಅಂತಲೇ ಹೇಳ್ಬೋದು. ನಮ್ಮದು ಗಂಗಾವತಿ ಭಾಗ. ಈ ಭಾಗದಲ್ಲಿ ನಾಟಿ ಮಾಡುವ ಪದ್ಧತಿನೇ ಜಾಸ್ತಿ, ಅಂದ್ರೆ ಸಸಿ ಹಾಕಿ ನಾಟಿ ಮಾಡುವ ಪದ್ಧತಿ ಜಾಸ್ತಿ. ಇಲ್ಲಿ ಡ್ರಮ್ ಮುಖಾಂತರ ಇವತ್ತು ಬೀಜ ಬಿತ್ತನೆ ಮಾಡುವಂತ ಒಂದು ಇದೈತಿ. ಆ ರೈತರ ಜೊತೆ ಮಾತಾಡೋಣ, ಜೊತೆಗೆ ಆ ರೈತರ ಅನುಭವನ ಹಂಚ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ವಿಶ್ವನಾಥ್ ಅಂತೇಳಿ. ಸರ್ ನಿಮ್ದು ಊರು? ನಮ್ದು ಊರು ಇದೆ ಗಂಗಾವತಿ ಸರ್. ಸಿದ್ದಿಕೇರಿ ಸರ್. ಸರ್ ಈ ಏನೋ ಹೊಸ ಅಂದ್ರ ಎಲ್ಲಾದು ನಾಟಿ ಪದ್ಧತಿ ಅಂದ್ರ ಮಡಿ ಮಾಡಿ ಮಾಡ್ತಿದ್ರಿ ಸರ್. ಇದು ಒಂಥರ ಯಾವ್ದೋ ಮಿಷನ್ ತಂದ್ರಿ ಸರ್? ಸರ್ ಇದು ಡ್ರಮ್ ಸೀಡ್ ಅಂತ ಹೇಳಿ ಸರ್. ಇದು KCL ಸಿಗುತ್ತೆ ಗಂಗಾವತಿಯಲ್ಲಿ. ಇದರಿಂದ ಏನಂತಂದ್ರೆ ಗಂಗಾವತಿಯಲ್ಲಿ ಸಿಗುತ್ತೆ ಸರ್. ಕೃಷಿ ಇಲಾಖೆ ಸರ್. ಕೃಷಿ ಇಲಾಖೆ ಸಿಗುತ್ತೆ ಸರ್ ಅದು. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಹೋಗಿ ಹೇಳಿದ್ರೆ ಕೊಡ್ತಾರೆ ಸರ್ ಅವರು. ಮುಂಚೆಗೆ ಹೇಳಿರ್ಬೇಕು ಅವ್ರಿಗೆ. ಅದೇ ನಮ್ಮ ಬಾಡಿಗೆ ರೂಪದಾಗ ಬಾಡಿಗೆ ರೂಪ ಏನಿಲ್ಲ ಸರ್. ನಮ್ಮಂಗ ರೈತರು ಜಾಸ್ತಿ ಒಯ್ತಿರ್ತಾರೆ, ಅದಕ್ಕೆ ನಾವು ಅಡ್ವಾನ್ಸ್ ಸ್ವಲ್ಪ ಈ ದಿನಾಂಕ ಅಂತ ಹೇಳಿದ್ರೆ ಅವ್ರು ನಮ್ಗೆ ಈಗ ಕೊಡ್ತಾರೆ ಸರ್ ಅವ್ರು. ಅಂದ್ರೆ ನೀವು ಇವತ್ತು ಎಷ್ಟು ತಂದಿರಿ ಸರ್? ಸರ್ ನಾವು ಒಂದೇ ತಂದಿದ್ದೀವಿ ಸರ್ ಇವತ್ತು. ಒಂದೇ ತಂದಿದ್ದೀವಿ. ಎರಡು ಆ ಕಡೆ ಈ ಕಡೆ ಅದು ಇನ್ನೊಬ್ರದ್ದು ಒಬ್ಬ ಮಂದಿ ಸರ್, ಒಬ್ರು ಫ್ರೆಂಡ್ ಅವರು ಆರಳಲ್ಲಿ ತಗೊಂಡಿದ್ದಾರೆ, ಅವರು ಖರೀದಿ ತಗೊಂಡಿದ್ದಾರೆ. ಸರ್ ಇದಕ್ಕೂ ಮುಂಚೆ ಅಂದ್ರೆ ಡ್ರಮ್ ಮುಖಾಂತರ ನೀವು ಬೀಜ ಹಾಕೋದಕ್ಕಿಂತ ಮುಂಚೆ ಮೊದಲು ಯಾವ ಪದ್ಧತಿ ಸರ್? ಮಧ್ಯ ಎಲ್ಲ ನಾವು ಲೇಬರ್ ಇಟ್ಟಲ್ಲಿ ಗದ್ದೆ ಅಂತ ಬರ್ತಾ ಇದ್ವಿ. ಅಂದ್ರೆ ಸರ್ ಮೊದ್ಲ ನೀವು ಮಡಿ ಮಾಡ್ಕೊಂತಿದ್ರಿ? ಸೇಮ್ ಸಸಿ ಮಡಿ ಹಾಕಿ ಎಕರೆಗೆ ಒಂದು 20 ಸಸಿ ಮಡಿ ಮಾಡ್ತಿದ್ರಿ ಸರ್. ಈ ಸಸಿ ಮಡಿ ಮೊದ್ಲು ಸೀಡಾ ಮಾಡ್ತಾ ಸಸಿ ಮಡಿಗೆ ಎಷ್ಟು ಖರ್ಚಾಗ್ತಿತ್ತು ಸರ್? ಸಸಿ ಮಡಿಗೆ ಅಂದ್ರೆ ಒಂದ್ ಎಕರೆ 25 kg ಪಾಕೆಟ್ ಆದ್ರೆ 3 ಎಕರೆ 3 ಪಾಕೆಟ್ ಸರ್. 3 ಪಾಕೆಟ್ ಸರ್ 75 kg ಸರ್. ಒಂದು ಪಾಕೆಟ್ ಬಂದು 1300 ರೂಪಾಯಿ ಸರ್. 1300 ಸರ್. 3900 ರೂಪಾಯಿ ಆಗ್ತಿತ್ತು ಅದು. 3900 ರೂಪಾಯಿ ಆದ್ರೆ ಆಮೇಲೆ ಮತ್ತೆ ಒಂದು ಟ್ರ್ಯಾಕ್ಟರ್ ಡೀಸೆಲ್ 1000 ರೂಪಾಯಿ, ಒಂದ್ 2 ಲೇಬರ್ಗೆ ಉಗ್ಗಾಕ ಇವೆಲ್ಲ ರೆಡಿ ಮಾಡ್ಕೊಬೇಕು ಸರ್. ಅದು ಇದು ರೆಡಿ ಆದ್ಮೇಲೆ ಮತ್ತೆ ಒಂದು 3 ದಿನ ನೀರ್ ತೆಗಿಬೇಕು ಸರ್. ಮೊಳಕೆ ಬರಲ್ಲ ಅಂದ್ರೆ ಮತ್ತೆ ಸೀಡ್ಸ್ ಬಂದ್ರೆ ಯೂಮಿಕ್ ಆಸಿಡ್ ಎಲ್ಲ ಅದು ಬಿಡಿಬೇಕಿತ್ತು. ಅದಾದ್ಮೇಲೆ ಸರ್ ಮತ್ತೆ ಆಮೇಲೆ ನೀರ್ ಕೊಟ್ಟು ಮತ್ತೆ ಗೊಬ್ಬರ ಹಾಕ್ಬೇಕು, ಮೇಂಟೆನೆನ್ಸ್ ಮಾಡ್ಬೇಕು 1 ತಿಂಗಳ ಮಟ್ಟೆ. ಮತ್ತೆ 30 ದಿನ ಮೇಂಟೈನ್ ಆದ್ಮೇಲೆ ಮತ್ತೆ ಅದು ಹಾಗೆ ಕಿತ್ತಿ ಮತ್ತೆ ಒಳ್ಳೆ ಹಚ್ಬೇಕು. ಬರೇ ಸಸಿ ಮಾಡಕ ಸರ್ ಇಷ್ಟೆಲ್ಲ ಸರ್. ಸರ್ ಈಗ ನೀವು ಬೀಜ ಹಾಕ್ತಿರಿ, ಅದೇನಾದ್ರ ಸೀಡ್ ಇದು ಮೊಳಕೆ ಬರಲ್ಲ ಅಂದ್ರ ಯೂಮಿಕ್ ಆಸಿಡ್ ಬಳಸ್ತಿದ್ರಿ ಸರ್. ಹಾಕಿ ನಂತರ ನೀವು ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿತ್ತು ಸರ್. ಸರ್ ಈಗೇನ ಸರ್ ಡೈರೆಕ್ಟ್ ಇದು ಹಾಕಿದ್ಮೇಲೆ ಒಂದ್ ದಿವಸ ಹಾಕಿ ಮೊಳಕೆ ಕಟ್ಬಿಡ್ತೀವಿ. ಮೊಳಕೆ ಕಟ್ಟೋದಂದ್ರೆ ಸರ್? ಮೊಳಕೆ ಕಟ್ಟೋದಂದ್ರೆ ಸರ್ ಒಂದಿನ ಬೀಜ ನೆನೆ ಹಾಕ್ಬೇಕು ನೀರಲ್ಲಿ. ಒಂದಿನ ನೆನೆ ಹಾಕಿ ಮತ್ತೆ ಒಂದಿನ ತೆಗೆದು ನಾಳೆ ಇವತ್ತು ಹೋಗ್ತೀವಿ ಅಂದ್ರೆ ಇವತ್ತಿನ ತೆಗೆದು ನೈಟ್ ಎಲ್ಲ ಮೊಳಕೆ ಕಟ್ಬಿಟ್ಟು ಒಂದು ಬರ್ಕದ ಹಾಕಿ ಮೇಲೆ ಹುಲ್ಲು ಹಾಕ್ಬಿಟ್ಟು ಇಷ್ಟು ಮೂಗ್ ಬರ್ತದೆ ಮೊಳಕೆ ಟೈಪ್. ಆ ಮೊಳಕೆ ಬಂದ್ಮೇಲೆ ಇದು ಹೆಂಗ ಡ್ರಮ್ ಸೀಡ್ ಮಾಡ್ಬಿಟ್ರೆ ಬಂದ್ಬಿಡ್ತದೆ ಸರ್. ಅಂದ್ರ ಸರ್ ಮರು ದಿವಸನ ನಿಮ್ಗೆ ಕಾಣುತ್ತೆ ಸರ್. ಇದೇನ ತೊಂದ್ರೆ ಇಲ್ಲ ಸರ್? ಏನ್ ತೊಂದ್ರೆ ಏನಿಲ್ಲ ಸರ್. ಸರ್ ಅದನ್ನ ಮಾಡೋದಕ್ಕೆ ಇದು ಮಾಡೋಕೆ ಏನ್ ಲಾಭ? ನಾವು ಮಾಡಕಂದ್ರೆ ಮೇಂಟೆನೆನ್ಸ್ ಅಂದ್ರೆ ಈಗ ಲೇಬರ್ಸ್ ಇಲ್ಲ ಸರ್. ಲೇಬರ್ ಶಾರ್ಟೇಜ್ಗಳು, ಅವಂಗ ಲೇಬರ್ ಬರಲ್ಲ. ಈಗ ಈಗ ನಾವ್ ಇದನ್ನ ಮಾಡ್ಕೊಂತ ಹೋಗ್ಬಿಟ್ರೆ ಏನಪ್ಪ 1 ತಿಂಗಳು ಅಲ್ಲಿ ಕಷ್ಟಪಡ ಇಲ್ಲಿ ಕಷ್ಟಪಡ ಅಷ್ಟೇ, ಮೊಳಕೆ ಬರಮಟ್ಟ ಅಷ್ಟೇ. ಅಂದ್ರೆ ಸರ್ ಇಲ್ಲಿ ಕಷ್ಟಪಡ ಅಲ್ಲಿ ಮೊಳಕೆ ಏನ್ ಕಷ್ಟಪಡ್ತೀವಿ ಅದ್ರಂಗ ಇಲ್ಲಿ ಕಷ್ಟಪಡೋದು ಅಷ್ಟೇ ಸರ್ 1 ತಿಂಗಳು. ಅಂದ್ರೆ ಸಸಿ ಮಾಡಕ್ ಕಷ್ಟಪಡೋದು ಇಲ್ಲಿ ಒಂದೇ ತಿಂಗಳ ಅಂದ್ರೆ ಕಷ್ಟ ಇದೆ ಸರ್. ಅಲ್ಲಿ ಕಷ್ಟನ ಏನಿಲ್ಲ ಅಂದ್ರೆ ಅದು 1 ತಿಂಗಳ ಲೇಟ್ ಆಗುತ್ತಾ, 1 ತಿಂಗಳ ನರ್ಸರಿ ಮಾಡಿ ಲೇಟ್ ಆಗುತ್ತಾ. ಇದು 1 ತಿಂಗಳು ಇಲ್ಲಿ ನರ್ಸರಿ 1 ತಿಂಗಳು ಮುಂಚೆ ಬಂದ್ಬಿಟ್ಟು ನಮ್ ಗದ್ದೆ ಇದೀಗ ಸರ್. ಅಲ್ಲಿ ಇನ್ ಮಾಡಿ ಇಲ್ಲಿ ತಂದು ಹಚ್ಚಿದ್ರ ಲೇಟ್ ಆಗುತ್ತೆ, 1 ತಿಂಗಳ ವೇಸ್ಟ್ ಆಗುತ್ತೆ ಟೈಮ್. ಇದೇ ಇಲ್ಲೇ ಇದೇ 1 ತಿಂಗಳು ನಮ್ಗೆ ಪ್ರಾಫಿಟ್ ಆಗ್ಬಿಡುತ್ತೆ 1 ತಿಂಗಳ. ಅಂದ್ರೆ ಸರ್ ಇದು 3 ತಿಂಗಳ ಕಟಾವ್ ಬರ್ತದೆ? 3 ತಿಂಗಳು ಕಟಾವ್. ಅದಾದ್ರೆ 4 ತಿಂಗಳ, 3.5 ತಿಂಗಳ 4 ತಿಂಗಳ ಬರ್ ಕಟಾವ್. 4 ತಿಂಗಳು ಸರ್. ಅಂದ್ರೆ ಇನ್ನು ನಮ್ಗ 1 ತಿಂಗಳ ಡಿಫರೆನ್ಸ್ ಬಂದ್ಬಿಡುತ್ತೆ. ದಿವಸ ಉಳಿತಾಯ ಆಯ್ತು. ಜೊತೆಗೆ ಸರ್ ಎಷ್ಟು ಉಳಿತಾಯ ಆಗ್ಬೋದು ನಿಮ್ದು ಮ್ಯಾನುವಲ್ ಅಂದ್ರೆ ಆಳಿಗೆ ಕೊಡೋ ರೊಕ್ಕ? ಸರ್ ಎಕರೆ 3000 ರೂಪಾಯಿ ಅಂದ್ರೆ 9000 ರೂಪಾಯಿ ಆಳಿಗೆ ಕೊಡ್ಬೇಕು 10 ಸಾವಿರಗೆ. ಸರ್ 10 ಸಾವಿರ ಅದು ಉಳಿತು ಸರ್. ಸೀಡ್ ಸರ್? ಸೀಡ್ ಸರ್ ಎಕರೆ 15 kg ಉಳಿತೈತೆ ಸರ್. ಅಲ್ಲಿ 30 kg ಹೋಗುತ್ತೆ ಸರ್? 30 kg ಹೋಗುತ್ತೆ ಇಲ್ಲಿ 15 kg ಅಂದ್ರೆ ಸರ್. ಮತ್ತೆ ನೀವಂದ್ರ 45 kg 3 ಎಕರೆ ಬಗ್ಗೆ ಸರ್. ಅವಾಗ ನಿಮ್ದು ಉಳಿತಾಯ ಆಗುತ್ತೆ ಸರ್ ಅಲ್ಲಿ ಕೂಡ.
ಅರ್ಧದಷ್ಟು ಉಳಿತಾಯ, ಅರ್ಧದಷ್ಟು ಸೀಡ್ ಉಳಿತಾಯ ಸರ್, ಸಮಯ ಉಳಿತಾಯ ಸಮಯ ಉಳಿತಾಯ ಆಗುತ್ತೆ ಸರ್. ಆಮೇಲೆ ಅಮೌಂಟ್ ಉಳಿತಾಯ ಆಗುತ್ತೆ. ಆಮೇಲೆ ಲೇಬರ್ ಮೇಂಟೆನೆನ್ಸ್ ಕಡಿಮೆ ಆಗುತ್ತಾ ಸರ್. ಸರ್ ಗೊಬ್ಬರ ಸರ್ ಅವಾಗ ಮಡಿ ಮಾಡಿದಾಗ ಎಷ್ಟ್ ಆಗ್ತಿತ್ತು, ಈಗೇನು ಅವಾಗ ಏನ್ ಸರ್ ಈಗ ಒಂದ್ 2 ಪುಟ್ಟಿ ಹಾಕ್ತಿದ್ವಿ ಸರ್ ಅವಾಗ. ಈಗ 2 ಪುಟ್ಟಿ ಅವಶ್ಯಕತೆ ಇಲ್ಲ ಸರ್. ಈಗ 1 ಎಕರೆ 1 ಚೀಲ DAP ಅಂತ ಹೋಗ್ಬಿಟ್ರೆ ಅಷ್ಟೇ ಎಳ್ಳದು. ಎಕರೆಗೆ 1 ಚೀಲ DAP, 1 ಚೀಲ ಫಸ್ಟ್ ಕೊಡಿ DAP. 9 ಚೀಲ ಬೀಳೋದು ಈಗ 5 ಚೀಲ ಬೀಳ್ತೈತಿ ಅಷ್ಟೇ ಸರ್. ಅಷ್ಟೇ 8-9 ಚೀಲವರೆಗೆ ಬೀಳ್ತಿತ್ತು ಅಯ್ಯ ಹಚ್ಚಿದ್ರ. ಫಸ್ಟ್ ಕೊಟ್ಟು ಇವಾಗ ಏನಿಲ್ಲ 5 ಚೀಲದಾಗ ಬಂದ್ಬಿಡ್ತೀವಿ ಸರ್ 5 ಚೀಲ. ಸರ್ ಅಂದ್ರ ಅದು ಅರ್ಧದಷ್ಟು ಕಡಿಮೆ, ಗೊಬ್ಬರ ಕಡಿಮೆ ಸರ್, ಆಳುಗಳ ಖರ್ಚು ಕಡಿಮೆ ಆಯ್ತು, ಸೀಡ್ ಕಡಿಮೆ ಆಯ್ತು ಸರ್. ಸರ್ ಮಿಷನ್ ಎಲ್ಲಿ ಸಿಗುತ್ತೆ ಸರ್? ಇದು ಮಿಷನ್ ಸರ್ ಇದು ಅದೇ ಹೇಳಿ ನಾನು ಸರ್ ಕಿವಿಕಿದ ಕೇಳ್ತೇನೆ. ಅಲ್ಲ ಸರ್ ನಾವು ಈಗ ನಮ್ದೊಂದು ಮನಿದ ಮಾಡ್ಕೊಂಡ್ಬಿಡೋಣ, ನಾವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೋಬಹುದು ಸರ್. ಆನ್ಲೈನ್ ಅಲ್ಲಿ ಸರ್ ನಮ್ ಕರ್ನಾಟಕದ ಎಲ್ಲಿ ಸಿಗಬಹುದು? ಕರ್ನಾಟಕದ ಎಲ್ಲಿಲ್ಲ ಸರ್. ನಾನು ಆನ್ಲೈನ್ ಪಕ್ಕ ನೋಡೋದಾದ್ರೆ ತಮಿಳ್ನಾಡಲ್ಲಿ ಹಾಕೊಂಡ್ ಮ್ಯಾನುಫ್ಯಾಕ್ಚರಿಂಗ್ ಇದು. ಫೋನ್ ಮಾಡಿ ಕೇಳಿದೆ ಸರ್ ನಾನು, ತಮಿಳ್ನಾಡಲ್ಲಿ ಮಾಡ್ತೀವಿ, ಅಮೌಂಟ್ ಹಾಕ್ರೆ ನಾವು ಪಾರ್ಸಲ್ ಕಳಿಸ್ತೀವಿ ಅಂತ ಹೇಳಿದೆ ಸರ್. ಎಷ್ಟ್ ಕೇಳಿದೆ ಸರ್? ಸರ್ 5800 ರೂಪಾಯಿ ನೋಡ್ರಿ. 5800 ಸರ್. ಅದು ಡ್ರಮ್ ಎಷ್ಟಿರ್ತದೆ ಸರ್? ಯಾವುದು ಅದರಲ್ಲಿ ಬೀಜ ಹಾಕೋ ಡ್ರಮ್ ಸರ್? ಬೀಜ ಬಂದು ಒಂದು ಕೆಜಿ 1.5 ಕೆಜಿ ಇರ್ಬೋದು ಅಷ್ಟೇ. 1.5 ಕೆಜಿ ಅಂದ್ರೆ 4 ಡ್ರಮ್ ಸೇರಿಸಿ ಸರ್? ಅಲ್ಲ 4 ಒಂದೊಂದ್ ಸರ್. ಒಂದೊಂದು ಸರ್, 1.5 ಕೆಜಿ. ಅದ್ರಂಗ 4 ಡ್ರಮ್ ಇರ್ತದೆ. ಅದು 3 ಕೆಜಿ ಚೆನ್ನಾಗಿ ಇರ್ತೈತ್ರಿ ಒಂದ್ ಡ್ರಮ್. ನಾವ್ ಹಾಕದ್ 1.5 ಕೆಜಿ ಅಷ್ಟೇ ಆಗ್ತದೆ ಸರ್. ಅದು ಯಾಕಂತ ಸರ್? ಅದು ಫುಲ್ ಏರ್ ಹಿಡ್ಕೊಂಡ್ಬಿಡು ಸರ್. ರೊಟೇಷನ್ ಆಗ್ಬೇಕಲ್ಲ ಸರ್. ಅದು ರೊಟೇಷನ್ ಆಗಿ ಈಗ ಫುಲ್ ಆಗಿಬಿಟ್ರೆ ರೊಟೇಷನ್ ಆಗಲ್ಲ. ಅದು ಸ್ವಲ್ಪ ಅರ್ಧ ಹಾಕಿಬಿಟ್ರೆ ರೊಟೇಷನ್ ಹಾಕಿದ್ರೆ ಬೀಳ್ತದ ಕಾಳು ಸರ್. ಅಂದ್ರೆ ಪ್ಯಾಕ್ ಆತಂದ್ರ ಬರಂಗಿಲ್ಲ. ಹಂಗಾಗಿ ನಾವು ಅಂದ್ರೆ ರೊಟೇಷನ್ ಆಗ್ತಾ ಇರ್ಬೇಕು ಅಂದಾಗ ನಾವು ಕರೆಕ್ಟ್ ಆಗಿ ಸಿಗುತ್ತಂತ ಸಿಗುತ್ತೆ ಸರ್. ಈಗ ನೀವು ಹಸಿ ಇರೋಂತ ಗದ್ದೆದಲ್ಲಿ ಹೇಳ್ಕೊಂಡ್ ಹೋಗ್ತಿರ್ತೀರಿ, ಬೈ ಚಾನ್ಸ್ ಅದಕ್ಕೆ ಏನಾದ್ರ ತೇವಾಂಶ ಬಡದ್ರ ಏನಾದ್ರು ಸಮಸ್ಯೆ? ಏನ್ ಸಮಸ್ಯೆ ಆಗಲ್ಲ, ಏನಿಲ್ಲ. ಮತ್ತೆ ನೀವು ಈಗ ಸೀಡ್ ಅಂದ್ರ ಸರ್ ನೀವು ಮುಂದೆ ಹೋಗ್ತೀರಾ, ಅದು ಹಿಂದಿಂದ ಬರ್ತಲ್ಲ ಸರ್ ಬೀಜ. ನಾ ಏನಂದ್ರೆ ಅದ್ರಲ್ಲೇ ಹೋಗ್ತಾರ, ಇದ್ರಾಗ ಏನ್ ತುಳಿತೀರ? ಆ ಸಮಸ್ಯೆ ಇಲ್ಲ ಸರ್? ಇಲ್ಲ ಸರ್. ಅದ್ ನಾವ್ ಹೋಗಿರ್ತೀವಲ್ಲ ಸರ್, ಅದು ತುಳಿರ್ತೀವಲ್ಲ, ಅದು ಹೆಜ್ಜೆಗಳು ಕಾಯಿ ಬೀರ್ತ ಬಂದ್ಬಿಡ್ತ ಸರ್ ಮೊಳಕೆಗಳು. ಅದ್ರಲ್ಲಿ ಇದು ಬರ್ತದೆ ಮೊಳಕೆ. ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ನಿಮ್ಮ ರೈತರಿಗೆ ಯಾವ ರೀತಿ ಅನುಕೂಲ ಐತ್ರಿ? ಈಗ ನಮ್ಗೆ ಅನುಕೂಲ ಐತಿ ನೋಡ್ರಿ ಸರ್. ಈಗ ನಮ್ಗೆ ಬಾಳ ಇದಾಗೈತಿ. ಯಾಕಂದ್ರೆ ಹೇಳೋ ಲೇಬರ್ಸ್ ಎಲ್ಲ ಶಾರ್ಟೇಜ್. ಈಗ ಒಬ್ಬೊಬ್ರೇ ನಮ್ದು ಇನ್ನೊಂದ್ ಹಚ್ಚಿ ನಮ್ ಕೈಗೆ ಇರುತ್ತೆ, ನಾವ್ ಯಾವಾಗನ ಮಾಡ್ಕೋಬಹುದು, ಯಾವಾಗನ ಬಿಡ್ಬೋದು ಸರ್. ಇದು ಸರ್ ಇದಕ್ಕೆ ತಳಿ ಯಾವ್ದು ಬಳಸ್ತೀರಿ ನೀವು ನಿಮ್ಮ ಹೊಲಕ್ಕೆ? ಸರ್ ಈಗ ನಾವ್ ಇದು RNR ಹಾಕ್ಕೊಂತೀವಿ ನೋಡ್ರಿ. ಸರ್ ಯಾವ್ದಾದ್ರು ಹಾಕ್ಬೋದು ಸರ್. ಇದು ನೀವು ನಿಮ್ಮ ನಮ್ದು RNR ಹಾಕ್ತೀವಿ ಸರ್. RNR ತಳಿ ಮತ್ತೆ ಬೇರೆ ತಳಿ ಯಾವ್ದಾರು ನೀವು ಯೂಸ್ ಮಾಡಿದಾಗ ಯಾವ ತಳಿ ಚಲೋ ಅನ್ಸುತ್ತೆ ಸರ್? ಈಗ ನಾವು ಈಗ ನಮ್ದು ಏನಂದ್ರೆ ಫಸ್ಟ್ ಇದಲ್ಲಿ ಹಾಕಿದ್ವಿ ಸರ್, ಸೋನ್ ಹಾಕಿದ್ವಿ. ಈ ಟೈಮ್ ಸ್ವಲ್ಪ RNR ಹಾಕೈತಿ. ಒಂದ್ ಬೆಳೆ ಹಂಗೆ ಒಂದು ಚೇಂಜ್ ಮಾಡ್ಕೊಂತೀವಿ. ಒಂದ್ ಬೆಳೆ ಚೇಂಜ್ ಮಾಡ್ಕೊಂತೀವಿ ಅಂದ್ರೆ ಬೇಸಿಗೆಗೆ ಒಂದ್ ಬೆಳೆ ಹಾಕ್ತೀವಿ ಸರ್, ಸುಗ್ಗಿಗೆ ಒಂದ್ ಬೆಳೆ ಹಾಕ್ತೀರಿ ಸರ್. ಎಷ್ಟು ಬರ್ಬೋದು ಇಳುವರಿ ಸರ್? ಇದು ಎಕರೆಗೆ ಇಲ್ಲೇ ಬಗಲ 48 ರಂಗ್ ಬಂದತ್ ಸರ್. ನಾವು ಗದ್ದೆ ಹಚ್ಚಿ 40 ರಂಗ್ ಬಂದತ್. ನಮ್ಗೆ ಎಕರೆಗೆ 8 ಚೀಲ ಜಾಸ್ತಿ ಬಂದತ್ ಈಗ. ಹಂಗಾಗಿ ನೋಡೋದು. ಈಗ ಒಟ್ಟಾರೆ ನಿಮ್ಗ ಸರ್ ಈ ಮಿಷನ್ ಎಷ್ಟು ಹೆಲ್ಪ್ ಆಗಬಹುದು? ನಾವ್ ಅದೇ ಹೇಳ್ತೀನಿ ಸರ್, 48 ರಂಗ್ ಬರ್ಬೋದು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲ ಸರ್, ನಾನು ಈ ಡ್ರಮ್ ಸೀಡರ್ ಹಾಕೋದ್ರಿಂದ ಮತ್ತು ನಾಟಿ ಮಾಡೋದ್ರಾಗ ಯಾವ್ದಾದ್ರ ಇಳುವರಿ ಸರ್ ನಾ ಹೇಳ್ತೀನಿ? ಇಳುವರಿ ಇದು ಜಾಸ್ತಿ ಬರುತ್ತೆ ಸರ್. ಇಳುವರಿ ಜಾಸ್ತಿ ಬರುತ್ತೆ ಸರ್. ಇದು ಇಳುವರಿ ಜಾಸ್ತಿ ಬರುತ್ತೆ ಸರ್. ಈಗ ಅದು ಶಶಿ ಒಂದೊಂದ ಕಡ್ಡಿ ಕಿತ್ತು ಹಚ್ಚುತ್ತೆ ಸರ್. ಇದು ಶಶಿ ಎಲ್ಲೆಲ್ಲಿ ಬೀಜ ಬಿದ್ದಿರುತ್ತೆ ಸರ್, ಆ ಮೊಳಕೆ ಬಂದು ಜಾಸ್ತಿ ಆಗುತ್ತೆ ಸರ್. ಜಾಸ್ತಿ ಆಗುತ್ತೆ. ಹಂಗಾಗಿ ಇದು ಸೀಡ್ ಉಳಿತಾಯ ಮತ್ತು ಇಳುವರಿ ಜಾಸ್ತಿ ಸರ್. ಸರ್ ನಾವ ರೈತ ರೆಡಿ ಮಾಡ್ಕೋಬೇಕಂದ್ರೆ ಯಾವ ತರ ರೆಡಿ ಮಾಡ್ಕೋಬಹುದು ಸರ್? ಇದು ಸರ್ ಇದು 6 ಇಂಚ್ ಕೇಸಿಂಗ್ ಪೈಪ್ ತಗೋಬೇಕು. ಹ್ಞೂ ಸರ್. 6 ಇಂಚ್ ಕೇಸಿಂಗ್ ಪೈಪ್ ತಗೊಂಬಂದು 10 ಸೆಂಟಿಮೀಟರ್ ಹೋಲಕ್ಕೆ ಸರ್. ಹೋಲಕ್ಕೆ ಮಾಡ್ಕೋಬಹುದು ಸರ್. ಮಾಡ್ಕೋಬಹುದು. ಅದು ಕೇಸಿಂಗ್ ಪೈಪ್ ಹೇಳ್ಕೊಂತ ಕೇಸಿಂಗ್ ಇದೇ ಹಂಗ ಸೇಮ್ ಸರ್. ಗಾಲಿ ಇರ್ತಲ್ಲ, ಗಾಲಿ ತಗೊಂಡು ಆತರ ಹ್ಯಾಂಡ್ಲ್ ತಗೊಂಡ್ ಮಾಡ್ಕೋಬಹುದು. ಹ್ಯಾಂಡ್ ರೆಡಿ ಮಾಡ್ಕೊಂಡು ಈ ತರ ಹೇಳ್ಕೊಂಡು ಹೋಗೋದು ಸರ್. ಕೆವಿಕೆದಲ್ಲಿ ಮಾಡಿದಾರೆ ಸರ್, ಅವರು ಮಾಡಿದ್ದಾರೆ. ಅದು ಸ್ವಲ್ಪ ವೇಟ್ ಬರುತ್ತೆ ಸರ್, ಬಹಳ ಹೆವಿ ಆಗುತ್ತೆ. ಇದು ಸ್ವಲ್ಪ ವೇಟ್ ಲಾಸ್ ಆಗುತ್ತೆ ಸರ್ ಅಷ್ಟೇ, ಮತ್ತೆ ಏನ್ ಡಿಫ್ರೆನ್ಸ್ ಏನಿಲ್ಲ. ಅಂದ್ರೆ ಅದು ಕಬ್ಬಿಣ ಬಾರ್ ಆಗೋದ್ರಿಂದ ವೇಟ್ ಲಾಸ್ ಆಗುತ್ತೆ ಸರ್, ಸಾಗಲ್ಲ. ಪ್ಲಾಸ್ಟಿಕ್ ಫೈಬರ್ ಆಗುತ್ತಲ್ಲ ಇದು. ಆಮೇಲೆ ಸರ್ ನೀರು ಬಹಳ ಉಳಿತಾಯ ಸರ್. 8 ದಿನ 15 ದಿನಕ್ಕೆ ಒಂದ್ಸಲ ನೀರ್ ಹರಿಸಬಹುದು ಇದು ನಾವು. ಈಗ ಗದ್ದೆ ಹಚ್ಚಿದ್ರೆ ಕಂಟಿನ್ಯೂ 3 ದಿನ ಹರಿಸಬಹುದು ಸರ್. ಕಂಟಿನ್ಯೂ ಹಂಗಾಗಿ ನೀರ್ ಇರ್ಬೇಕು. 8 ದಿನಕ್ಕ 10 ದಿನಕ್ಕೆ ನೀರ್ ಇಡ್ಬೋದು ಸರ್. ಆಮೇಲೆ ಇದಕ್ಕೆ ಅಂದ್ರೆ ಸ್ವಲ್ಪ ಕಳೆ ಬರ್ತಾವಂತ ಸರ್. ಕಳೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹೊಡ್ಕೊಂಡ್ಬಿಟ್ರೆ ಕಳೆ ಬರಲ್ಲ ಸರ್. ಇದು
ಆಮೇಲೆ ಮೇಂಟೆನೆನ್ಸ್ ನೀರು ಕಡಿಮೆ ಇಲ್ಲ ಸರ್. ನಾವೇ ಹಾಕಿ ಆರಾಮ್ ಒಂದು 2 ದಿನ 3 ದಿನ ಊರಿಗೆ ಹೋಗ್ಬೋದು, ತೆಲಿಕೇಶನ್ ಇಲ್ಲ. ಈಗ ಅದೇ ನಾವು ಅದು ಗದ್ದೆ ಹಚ್ಚಿರ್ತೀವಲ್ಲ ಸರ್, ನೀರ್ ನೋಡ್ಕೊಂಡ್ ಬರ್ಬೇಕು ಹೊಲ್ದಾಗ ಹೋಗಿ, ಇದನ್ನ ನೋಡ್ಕೊಂಡ್ ಬರ್ಬೇಕು ಹೊಲ್ದಾಗ, ಅದೇ ಮೈಂಡ್ ಸೆಟ್ ಇರ್ತೈತಿ. ಇದು ಅವಶ್ಯಕತೆ ಇಲ್ಲ ಸರ್. 8 ದಿನಕ್ಕೆ ಒಂದ್ಸಲ ಬಂದಂಗ ಅರಿಸಿ ನೀರ್ ಎಲ್ಲಿ ಕಡ್ಬಿಟ್ರೆ ಆಯ್ತು, ಕಿರಿಕಿರಿಲ್ಲ ನೀರಿಂದ. ಅಲ್ಲಿ ಮಡ್ಯಾಗ ಏನ್ ನೀವು ಕಳೆ ಖರ್ಚು ಬರುತ್ತೆ, ಅಲ್ಲಿ ಒಂದ್ ಸ್ವಲ್ಪ ಬರ್ತದೆ ಅಷ್ಟೇ ಬರ್ತದೆ. ಅದೇನ್ ಸರ್ ಇಲ್ಲೇನ್ ಸ್ವಲ್ಪ ಡೆಗ್ಗೆ ಆಗಿರ್ತಲ್ಲ, ಅಲ್ಲೆಲ್ಲೇ ಸ್ವಲ್ಪ ಕಸ ಬರ್ತೈತಿ. ಅದೇನ್ ಸರ್ ಎಣ್ಣೆ ಸ್ಪ್ರೇ ಮಾಡ್ಕೊಂಡು ಹೊಡ್ಕೊಂಡ್ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತೆ ಕಸ. ಸರ್ ನೀವೇನ್ ಓದ್ಕೊಂಡ್ರಿ? ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಆಗಿದೆ ಸರ್. ಇಂಜಿನಿಯರ್ ಆಗಿ ನೀವು ಕೃಷಿ ಬಂದಿರಿ? ಅದೇ ಸರ್ ನಾವು ಅದು ಇದು ಬಹಳ ಮೈಂಡ್ ಸೆಟ್ ಇಷ್ಟ ಆಯ್ತು ನಮ್ಗೆ, ಹಂಗ ಕೃಷಿ ಲೆಕ್ಕ ಮಾಡ್ತೇವೆ. ಸರ್ ನೀವು ಬೇರೆ ಕಡೆ ಏನಾರು ಉದ್ಯೋಗಕ್ಕೂ ಇದ್ರೆ? ಹಾ ಸರ್, ಬೇರೆ ಕಡೆ ಮಾಡಿದೀನಿ. ಅದು ಬಿಟ್ಟಿನಿ ಸರ್. ಮೈಸೂರಲ್ಲಿ ರಾಣಿ ಮದ್ರಾಸ್ ಇಂಡಸ್ಟ್ರಿಯಲ್ ಅಂತ ಇಲ್ಲಿ ಕೆಲಸ ಮಾಡಿದೆ 2 ವರ್ಷ ಮನೆಗೆ. ಆಮೇಲೆ ಇಲ್ಲಿ ಸ್ವಲ್ಪ ಎಲ್ಲ ಇದ್ದಂಗ ಆಯ್ತು. ಆಮೇಲೆ ನಾನು ಮತ್ತೆ ಗದ್ದೆ ಬಂದು ಈಗ ನಾನು ಒಂದು 10-12 ಎಕರೆ ಗದ್ದೆ ಮಾಡ್ತೇನೆ ಸರ್. ಸರ್ ಆ ಅನುಭವಕ್ಕೂ ಈ ನಮ್ಮ ಕೃಷಿ ಅನುಭವಕ್ಕೂ ಆ ಅನುಭವಕ್ಕಂತ ಇದು ಬೆಸ್ಟ್ ಕೆಲಸ. ನಾನೇ ನನ್ನ ಮನೆಗೆ ರಾಜ್ಯ ಇದ್ದಂಗ ಸರ್ ಇದು. ಅದು ಅವ್ರು ಈ ಡ್ಯೂಟಿ ಬಾ ಆ ಡ್ಯೂಟಿ ಇಲ್ಲ, ನನ್ನ ಟೈಮ್ ನಾನು ಬರ್ಬೋದು, ಮಾಡ್ಕೊಂಡು ಹೋಗ್ಬೋದು ಆರಾಮ್ ಸರ್. ಅಲ್ಲಿ 10,000 ದುಡ್ಡೋದು ಏನಂತ ಇಲ್ಲಿ ಆರಾಮ್. ನನಗೆ ಮನುಷ್ಯ ತೃಪ್ತಿ ಬೇಕು, ದುಡ್ಡು ಮುಖ್ಯ ಅಲ್ಲ. ಸರ್ ಈಗ ನಿಮ್ಗೆ ಎಜುಕೇಶನ್ ಐತಿ ಸರ್, ಆಮೇಲೆ ನಾಲೆಜ್ ಐತಿ ಸರ್, ಈ ಕೃಷಿ ಆಗಿ ಸರ್ ಇನ್ನು ಬೇರೆ ಬೇರೆ ಏನೇನು ತಾಂತ್ರಿಕತೆ ಅಳವಡಿಸ್ಕೊಂಡ್ರೆ ಬೆಸ್ಟ್ ಅಂತೀರಾ? ಬೆಸ್ಟ್ ಸರ್, ಇನ್ನ ಮಾಡ್ಬೇಕು ಸರ್, ಇನ್ನ ಮಾಡ್ಬೇಕು ಸರ್. ಸರ್ ಈಗ ನಾವು ಏನ್ ಮಾಡಿದ್ವಿ ಸರ್, ಈ ಕಟಾವ್ ಹೆಂಗ್ ಮಾಡ್ಕೊಂತೀರಿ ಸರ್? ಬಿತ್ತನೆ ಆದ್ಮೇಲೆ ಕಟಾವ್ ರೀ ಮಿಷನ್ ಸರ್. ಮಿಷನ್ ಸರ್ ಕೈಲಾದ್ರೆ ಏನ್ ಲಾಸ್ ಆಗುತ್ತೆ, ಮಿಷನ್ ಆದ್ರೆ ಏನ್ ಸರ್? ಕೈಲಿ ಆದ್ರೆ ಲೇಬರ್ ಶಾರ್ಟೇಜ್ ಅಲ್ಲ ಸರ್. ಲೇಬರ್ ಶಾರ್ಟೇಜ್ ಇರೋ ಸಲಕ್ಕೆ ನಾವಿಲ್ಲ. ಕೈಲಿ ಅಂದ್ರೆ ಅದು ಚೆನ್ನಾಗಿದೆ ಸರ್. ಅದು ಲೇಬರ್ಸ್ ಬರಲ್ಲ ಸರ್, ಅವೇನಂಗ ಬಂದು ಕೊಯ್ಯೋದಕ್ಕೆ ಇದು ಮಾಡಲ್ಲ, ಹಂಗಾಗಿ ಇದು ಮಾಡಿ ಸರ್. ಇದು ಭತ್ತನ ಆಮೇಲೆ ಹುಲ್ ಮಾರಾಟ ಮಾಡ್ತೀರಾ ಅಥವಾ ಇಲ್ಲ ಸರ್? ನಮ್ಮ ಆಕಳದವ ಎಮ್ಮೆ ಅದ ಸರ್, ಅದಕ್ಕೆ ಸರ್ ನಾವು ಉಪೇಕ್ಷೆ ಮಾಡ್ತೀವಿ ಹುಲ್ಲು. ಯಾಕೆಂದ್ರೆ ಇದೇ ನಮ್ಗೆ ಏನಲ್ಲ ಸರ್, ಎಲ್ಲ ಬೆನಿಫಿಟ್ ಅದ ನಮ್ಗೆ ಅಷ್ಟು. ಆಮೇಲೆ ಇದು ಎಕರೆಗೆ ಸರ್ ಹುಲ್ಲು, ಇದು 3 ಎಕರೆಗೆ 6 ಎಕರೆ ಹುಲ್ಲು ಆದಂಗ ಆಗುತ್ತೆ ಸರ್. 3 ಎಕರೆಗೆ 6 ಎಕರೆ ಹುಲ್ಲು? 6 ಎಕರೆ ಹುಲ್ಲು ಈ ಸೀಡ್ ಇಂದ ಜಾಸ್ತಿನೇ ಹುಲ್ಲು ಬರುತ್ತೆ. ಮತ್ತೆ ನಾಟಿ ಮಾಡೋದಕ್ಕಿಂತ ಇದು ಜಾಸ್ತಿನೇ ಬರ್ತದೆ ಹುಲ್ಲು. 3 ಎಕರೆಗಿಂತ 6 ಎಕರೆ ಬರ್ತದೆ ಹುಲ್ಲು. ಜಾಸ್ತಿನೇ ಹುಲ್ಲು ಬರ್ತದೆ ಸರ್. ನೋಡಿ ಸ್ನೇಹಿತರೆ, ಇವತ್ತು ಹೊಸ ಟೆಕ್ನಾಲಜಿ ಬರೀ ಒಂದ್ರಲ್ಲ, ನಾವು ಭತ್ತ ಹಚ್ಚೋ ನಾಟಿ ಮಾಡೋದ್ರಿಂದ ಹಿಡಿದು ಇವತ್ತು ಬಿತ್ತನೆ ಮಾಡ್ಬೇಕಂದ್ರೆ ನಾವು ಎಷ್ಟೇ ಕಷ್ಟಪಡ್ತಿದ್ರ ಅಂದ್ರೆ ಇವತ್ತು ಸಾಕಷ್ಟು ಆಳುಗಳು ಬೇಕಾಗ್ತಿತ್ತು. ಮತ್ತೆ ನಾವು ಬಿತ್ತನೆ ಮಾಡ್ಬೇಕಂದ್ರೆ 1 ಎಕರೆಗೆ 1 ಬ್ಯಾಗ್ ಸೀಡ್ ಬೇಕಾಗ್ತಿತ್ತು. ಇವತ್ತು ಕೇವಲ 15 kg ಆದ್ರೆ ಸಾಕು ನಮ್ಗೆ ಬಿತ್ತನೆ ಮಾಡ್ಲಿಕ್ಕೆ. ಸೀಡ್ ಉಳಿತಾಯ ಆಗುತ್ತಾ, ಆಳು ಉಳಿತಾಯ ಆಗುತ್ತಾ, ಮತ್ತೆ ಗೊಬ್ಬರ ನಾವು ಅಲ್ಲಿ ಬಳಸ್ತಿದ್ವಿ, ಇಲ್ಲಿ ಬಳಸ್ತಿದ್ವಿ, 2 ಪಟ್ಟು ಬಳಸ್ತಿದ್ವಿ. ಗೊಬ್ಬರ ಉಳಿತಾಯ ಆಗುತ್ತಾ, ಜೊತೆಗೆ ಇಳುವರಿನೇ ಹೆಚ್ಚಿಗೆ ಬರುತ್ತಾ ಅಂತ ಹೇಳ್ತಾರ. ಅವ್ರು ಈ ಸದ್ಯ ಆಗ್ತಾ ಇರೋದು RNR ತಳಿ ಅಂತಾನೆ ಹೇಳ್ತಾರ. ಈ ಭತ್ತದ ನಾಟಿ ಮಾಡುವ ಅಂತಾರ, ಭತ್ತ ಬಿತ್ತುವಂತ ಒಂದು ಮಿಷನಿನ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ತೆ.